ಹಸುಗಳಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಮತ್ತು ಫೀಡನ್ನು ಕೊಡ್ತಾ ಬರಬೇಕು. ತಪ್ಪಾಗಿ ಕೊಡ್ತಾ ಇದ್ದರೆ ಹಾಲು ಕಡಿಮೆ ಆಗುವ ಸಾಧ್ಯತೆ ಮತ್ತು ಹಸುಗಳಿಗೆ ಹೆಲ್ತ್ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇರುತ್ತದೆ. ಈ ವಿಡಿಯೋದಲ್ಲಿ ಹಸುಗಳಿಗೆ ಡೈಲಿ ಫೀಡ ಹೇಗೆ ಕೊಡ್ತಾ ಇದ್ದೀನಿ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಹೈನುಗಾರಿಕೆಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರಿ ಫಾರ್ಮಿಂಗ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ಫೀಡಿಂಗ್ ಕೊಡುವುದು ತುಂಬ ಮುಖ್ಯ. ಹಸುಗಳಿಗೆ ಪ್ರಾಪರಾಗಿ ಫುಡ್ಡನ್ನು ಕೊಡ್ತಾ ಬರಬೇಕು. ಇದರಿಂದ ಹಾಲು ಹೆಚ್ಚಿಗೆ ಬರ್ತದೆ, ಹಸುಗಳ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ರೋಗ ಬರುವಂತಹ ಲಕ್ಷಣಗಳು ತುಂಬ ಕಡಿಮೆ ಆಗುತ್ತದೆ. ಆದರೆ ತಪ್ಪಾಗಿ ಫುಡ್ಡನ್ನು ಕೊಡ್ತಾ ಇದ್ದರೆ ಲಾಸ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ನಾನು ನಮ್ಮ ಹಸುಗಳಿಗೆ ಯಾವ ರೀತಿಯ ಫುಡ್ಡನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕಾಣ್ತಿರೋ ಹಾಗೆ ಇದು ಬಂದ್ಬಿಟ್ಟು ಮೆಕ್ಕೆಜೋಳ, ಸಜ್ಜೆ, ರಾಗಿ ಮತ್ತು ಅಕ್ಕಿಯನ್ನು ಕಲಸಿ ನುಚ್ಚು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಜೊತೆಗೆ ಡೈರಿ ಫೀಡು ಇವೆರಡನ್ನು ಕೊಡ್ತೀನಿ. ಇತ್ತೀಚೆಗೆ ವೆಟ್ ಕೇಕನ್ನು ಕೂಡ ಬಳಸ್ತಾ ಇದ್ದೀನಿ. ಇದ್ರ ಬಗ್ಗೆ ನನಗೆ ಮಾಹಿತಿ ಕಂಪ್ಲೀಟಾಗಿ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ರಿಸಲ್ಟ್ ನೋಡಿ ಹೇಳ್ತೀನಿ. ಇಷ್ಟು ದಿನ ಬಳಸಿರ್ತಕ್ಕಂತಹ ಈ ಫುಡ್ಡುಗಳಲ್ಲಿ ಭಾಳಷ್ಟು ಜನ ಕೇಳ್ತೀರ ಫ್ಯಾಟು ಮತ್ತು SNF ಯಾವ ರೀತಿ ಬರುತ್ತೆ ಅಂತ. ನನ್ನ ಡೈರಿ ಫಾರ್ಮಿಂಗ್ನಲ್ಲಿ ಹಸುಗಳನ್ನ ನೀವು ಗಮನಿಸಿರ್ಬೋದು. HF, ಜೆರ್ಸಿ ಮತ್ತು ಲೋಕಲ್ ಮಿಕ್ಸ್ ಅಂತಹ ಹಸುಗಳು ಇರೋದ್ರಿಂದ ಇಲ್ಲಿಯ ತನಕ ಯಾವುದೇ ರೀತಿಯ ಫ್ಯಾಟು ಮತ್ತು SNF ಬಗ್ಗೆ ನನಗೆ ತೊಂದರೆಯಾಗಿಲ್ಲ. ಯಾರೆಲ್ಲ ಫ್ಯಾಟು SNF ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೀರೋ ಅವ್ರಿಗೆ ನನ್ನ ಉತ್ತರ, ನಿಮ್ಮ ಹಸುಗಳ ಜೊತೆಗೆ ಒಂದು ಎಮ್ಮೆ ಅಥವಾ ಜೆರ್ಸಿ ಆಕಳನ್ನು ಖರೀದಿ ಮಾಡಿ. ಇದರಿಂದ ನಿಮಗೆ ಆದಾಯನೂ ಹೆಚ್ಚಿಗೆ ಆಗುತ್ತೆ ಮತ್ತು ಫ್ಯಾಟು SNFಗೋಸ್ಕರ ಬಳಸ್ತಕ್ಕಂತಹ ಅಮೌಂಟ್ ಕೂಡ ಉಳಿಯುತ್ತೆ. ಇದನ್ನು ಯಾವ ರೀತಿ ಕೊಡ್ತಾ ಇದ್ದೀನಿ ಅಂದರೆ, 5 ರಿಂದ 6 ಲೀಟರ್ ಹಾಲು ಕೊಡುವಂತಹ ಹಸುಗಳಿಗೆ 1/2 ಸೇರಿನಷ್ಟು ನುಚ್ಚು, ಅದರ ಜೊತೆಗೆ 1 ಸೇರಿನಷ್ಟು ಡೈರಿ ಫೀಡು ಮತ್ತು 1/2 ಸೇರಿನಷ್ಟು ವೆಟ್ ಕೇಕನ್ನು ಕೊಡ್ತಾ ಇದ್ದೀನಿ. ಇದರಿಂದ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿರ್ತದೆ. ಯಾವ ಸಮಯಕ್ಕೆ ನಾನು ಆಹಾರ ಮತ್ತು ಫೀಡನ್ನು ಕೊಡ್ತೀನಿ ಅಂದರೆ, ಬೆಳಗ್ಗೆ 6:15ಕ್ಕೆ ನಾನು ಬೆಳಗ್ಗೆ ಫೀಡಿಂಗನ್ನು ಕೊಡ್ತೀನಿ. ಅದು ಹಾಲನ್ನು ಕರೆಯುವ ಮುಂಚೆ. ಹಾಲನ್ನು ಕರೆದುಕೊಂಡ ನಂತರ 2 ಗಂಟೆಗಳ ಕಾಲ ಎಳೆ ಬಿಸಿಲಿನಲ್ಲಿ ಬೆಳಗ್ಗೆ ಹೊರಗಡೆ ಕಟ್ಟುತ್ತೇನೆ. ಇದರಿಂದ ಹಸುಗಳಿಗೆ ವಿಟಮಿನ್ D ಕೂಡ ಸಿಕ್ಕಂತಾಗುತ್ತೆ. ಅದಾದ ನಂತರ 9:30 ರಿಂದ 10 ಗಂಟೆ ಒಳಗಡೆ ಹಸಿಮೇವನ್ನು ರೆಡಿ ಮಾಡಿಕೊಂಡು ಚಾಪ್ ಕಟಿಂಗ್ ಮಾಡಿ ಗಾದ್ಲಿಗೆ ಹಾಕಿ ಒಳಗಡೆ ಕಟ್ಟುವಾಗ ನೀರನ್ನು ಕುಡಿಸುತ್ತೇನೆ. ನಾವು ಹಾಕಿದ ಹಸಿಮೇವನ್ನು ಮಧ್ಯಾಹ್ನ 2 ರಿಂದ 3 ಗಂಟೆಯ ತನಕ ಅವು ತಿನ್ನುತ್ತವೆ. 3 ಗಂಟೆಯ ನಂತರ ಮತ್ತೊಮ್ಮೆ ನೀರನ್ನು ಕುಡಿಸುತ್ತೇನೆ. ನೀರನ್ನು ಕುಡಿಸಿದ ನಂತರ ಒಂದು ಬಾರಿ ಒಣಮೇವನ್ನು ಕೊಡುತ್ತೇವೆ. ಅದಾದ ನಂತರ ಸೀದಾ ಸಾಯಂಕಾಲ 6 ಗಂಟೆಗೆ ಮತ್ತೊಮ್ಮೆ ಫೀಡನ್ನು ಕೊಡುತ್ತೇನೆ. ಅದು ಕೂಡ ಹಾಲನ್ನು ಕರೆಯುವ ಮುಂಚೆ. ಬೆಳಗ್ಗೆ ಮತ್ತು ಸಾಯಂಕಾಲ ಫೀಡ್ ಕೊಡುವ ಸಮಯ 12 ಗಂಟೆಗಳ ಮಧ್ಯ ಇರಬೇಕು. ಇನ್ನು ಹಸುಗಳಿಗೆ ನೀರು ಕುಡಿಸೋದು ತುಂಬ ಮುಖ್ಯ. ಒಂದು ಹಸು ದಿನಕ್ಕೆ 40 ರಿಂದ 60 ಲೀಟರ್ ನೀರು ಕುಡಿಯಬಹುದು. ಮತ್ತು ನೀರು ಯಾವಾಗಲೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಿ. ಜೊತೆಗೆ ನೀರು ಯಾವಾಗಲೂ ಸಿಗುವಂತೆ ಸ್ಟಾಕ್ ಮಾಡಿಕೊಳ್ಳಿ, ಇಟ್ಕೋಬೇಕು. ಯಾಕೆಂದರೆ ಹಸು ನೀರು ಕುಡಿದಷ್ಟು ಹಾಲು ಹೆಚ್ಚು ಕೊಡುತ್ತೆ. ಸಾಮಾನ್ಯವಾಗಿ ರೈತರು ಮಾಡುವಂತಹ ಮಿಸ್ಟೇಕ್ಸ್ಗಳು ಏನೆಂದರೆ, ಸಮಯಕ್ಕೆ ಸರಿಯಾಗಿ ಆಹಾರ ಕೊಡಲ್ಲ, ಕ್ವಾಲಿಟಿ ಫೀಡನ್ನು ಕೊಡ್ತಾ ಇರಲ್ಲ ಮತ್ತು ನೀರನ್ನು ಇಗ್ನೋರ್ ಮಾಡ್ತಾರೆ. ಈ ತಪ್ಪುಗಳನ್ನು ಅವಾಯ್ಡ್ ಮಾಡಿದರೆ ರಿಸಲ್ಟು ಚೆನ್ನಾಗಿ ಬಂದೇ ಬರ್ತದೆ. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ಹೇಳಿ. ಬಾಯ್.